ವೃಶ್ಚಿಕ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ವೃಶ್ಚಿಕ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಜ ಮೇ 11ನೇ ತಾರೀಕು ಮೀನ ರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯ ಮೇ 15ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಮೇ 15ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ವೃಶ್ಚಿಕ ರಾಶಿಯವರಿಗೆ ಕಳೆದ 2 ತಿಂಗಳಿನಿಂದ ಅಂದರೆ ಮಾರ್ಚ್ ಏಪ್ರಿಲ್ 2 ತಿಂಗಳ ಕಾಲ ಸಾಕಷ್ಟು ಒತ್ತಡಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರ್ತಕ್ಕಂಥದ್ದು, ಹಾಗೆಯೇ ಮನೆಯಲ್ಲಿ ಒಂಥರ ಟೆನ್ಷನ್ ಇದ್ದರೆ ಉದ್ಯೋಗದಲ್ಲಿ ಒಂಥರ ಟೆನ್ಷನ್ ಆಗ್ತಕ್ಕಂಥದ್ದು, ಮೆಂಟಲಿ ಸ್ಟ್ರೆಸ್ಫುಲ್గా ಇರ್ತಕ್ಕಂಥದ್ದು, ಅಂದರೆ ಮೆಂಟಲಿ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಕ್ಕಂಥದ್ದು, ಟಾರ್ಚರ್ ಥರ ಅನ್ನಿಸ್ತಕ್ಕಂಥದ್ದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು. ಆರ್ಥಿಕ ವಿಚಾರದಲ್ಲಂತೂ ಪ್ರಗತಿ ಹೆಚ್ಚಾಗಿ ಕಾಣದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಒಂದು ಕುಟುಂಬದ ವಿಚಾರದಲ್ಲಾಗಿರ್ಬೋದು, ತಾಯಿಯ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಒಂದು ಕಂಫರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಆಗಿರ್ಬೋದು, ಹ್ಯಾಪಿನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಆಗಿರ್ಬೋದು, ತಂದೆಯ ಆರೋಗ್ಯದ ವಿಚಾರ ಆಗಿರ್ಬೋದು, ಹಾಗೆಯೇ ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಕೂಡ ಏರುಪೇರು ಆಗ್ತಕ್ಕಂತಹ ಒಂದು ಕಾಲವನ್ನೆಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರಾ. ಸರಿ, ಯಾರಾದರೂ ನೀವು ಕೊಟ್ಟಿರ್ತಕ್ಕಂತಹ ಅಮೌಂಟು ಹಣ ಏನಾದರೂ ನೀವು ಕೇಳೋದಕ್ಕೆ ಹೋದರೆ ಅಲ್ಲಿ ಬರ್ತಾ ಇರೋದಿಲ್ಲ. ಯಾವುದೇ ಒಂದು ಹಣ ಆಗಿರ್ಬೋದು, ಅದು ಸರಿಯಾದ ಸಮಯಕ್ಕೆ ನಿಮಗೆ ಬಾರದೆ ಸಾಕಷ್ಟು ತೊಂದರೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ ಅಂತಲೇ ಹೇಳಬಹುದು. ಈ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡ್ತಾ ಇದ್ದೀರಾ. ಈ ಕಡೆ ಮನೆಯಲ್ಲೂ ನೆಮ್ಮದಿ ಇಲ್ಲ, ಈ ಕಡೆ ಉದ್ಯೋಗದಲ್ಲೂ ಅಷ್ಟೇ, ಈ ಕಡೆ ವ್ಯಾಪಾರದಲ್ಲೂ ಕೂಡ ಹೆಚ್ಚಿನ ಪ್ರಗತಿ ಇಲ್ಲ. ಏನಪ್ಪ ಇದೆಲ್ಲ ತೊಂದರೆ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ತಲೆ ಬಿಸಿ ಆಗ್ತಕ್ಕಂಥದ್ದು. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳು ಇದೆಯಾ ಅಂತ ನೋಡೋದಾದರೆ ಎಸ್, ಈ ಮೇ ತಿಂಗಳಿನಲ್ಲಿ ಮೇ 14ನೇ ತಾರೀಕಿನ ನಂತರ ಸಂಪೂರ್ಣ ಶುಕ್ರ ಬಲ ಬರ್ತಾ ಇದೆ. ಹಾಗೆಯೇ ಮುಖ್ಯವಾಗಿ ಕುಜನ ಬಲ ಬರ್ತಾ ಇದೆ. ನಿಮ್ಮ ರಾಶ್ಯಾಧಿಪತಿ 6ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಸಿಗ್ತಕ್ಕಂಥದ್ದು, ಹಾಗೆಯೇ ನಿಮ್ಮ ಎದುರಾಳಿಗಳ ಮೇಲೆ ಪ್ರತಿಸ್ಪರ್ಧೆಗಳು, ಅದು ಜಾಬಲ್ಲಾಗಿರ್ಬೋದು, ಒಂದು ಕಾಂಪಿಟೇಟಿವ್ ಇಂಟರ್ವ್ಯೂ ಆಗಿರಬಹುದು, ಅಥವಾ ಕೋರ್ಟ್ ಕಚೇರಿಯಲ್ಲಾಗಿರಬಹುದು, ಅಥವಾ ಶತ್ರುಗಳಾಗಿರಬಹುದು, ಅಥವಾ ಯಾರೇ ಆಗಿರಲಿ, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಯಾರೆಲ್ಲ ತೊಂದರೆ ಪಡ್ತಾ ಇದ್ದೀರಾ, ಒಂದು ಪರೀಕ್ಷೆ ಥರ ನೀವು ಫೇಸ್ ಮಾಡ್ತಾ ಇದ್ದೀರಾ ನೋಡಿ, ಅದನ್ನೆಲ್ಲನೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಅಂದರೆ ಅದರಿಂದ ಹೊರಗಡೆ ಬರ್ತೀರಾ, ಆ ಟೆನ್ಷನ್ನು, ಆ ಟಾರ್ಚರಿಂದ ಹೊರಗಡೆ ಬರ್ತಕ್ಕಂತಹ ಸಮಯ ಸಿಗ್ತಾ ಹೋಗುತ್ತೆ. ಮೇ 11ನೇ ತಾರೀಕಿನ ನಂತರ ಗ್ರ್ಯಾಜುಯಲಿ ನಿಮಗೆ ಕಾಲ ಅನ್ನೋದು ಕೂಡಿ ಬರ್ತಾ ಇದೆ ಅಂತಲೇ ಹೇಳಬಹುದು. ಹಾಗೆಯೇ ಆಕಸ್ಮಿಕ ಧನಲಾಭದ ಸೂಚನೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ನೋಡಿ, ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ, ಅಷ್ಟಮ ಸ್ಥಾನದಲ್ಲಿ ಮೇ 14ನೇ ತಾರೀಕಿನ ನಂತರ ಶುಕ್ರನು ಕೂಡ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಶುಕ್ರ ಗುರು ಇಬ್ಬರು ಕೂಡ, ಶುಕ್ರ ಮತ್ತು ಗುರು ಯುತಿಯೋಗ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ತಂದು ಕೊಡ್ತಾ ಹೋಗುತ್ತೆ. ಅಂದರೆ ಮೇ 14ನೇ ತಾರೀಕಿನ ನಂತರ ನಮಗೇನೋ ಒಳ್ಳೆಯದಾಗ್ತಾ ಇದೆ, ಪರವಾಗಿಲ್ಲ, ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತಕ್ಕಂತಹ ಭಾವನೆ ನಿಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಈ ಜೂನ್ 1ನೇ ತಾರೀಕಿನ ನಂತರ ಸಂಪೂರ್ಣ ಗುರುಬಲ ಬರ್ತಾ ಇದೆ. ಇರ್ತಕ್ಕಂತಹ ಟೆನ್ಷನ್ಸ್, ಒತ್ತಡಗಳೆಲ್ಲನೂ ಕಡಿಮೆ ಆಗ್ತಕ್ಕಂಥದ್ದು. ಏನು ನೀವು ಯಾವುದೇ ಕೆಲಸ ಮಾಡಿದ್ರೂ ಒಬ್ಬ ಮನುಷ್ಯನಿಗೆ ರೆಕಗ್ನೈಸೇಷನ್ ತುಂಬ ಮುಖ್ಯ. ಒಂದು ಹೆಸರು ಬರ್ತಕ್ಕಂಥದ್ದು, ಆ ಕೆಲಸಕ್ಕೆ ತಕ್ಕಂತೆ ಅವನು ಕೆಲಸ ಮಾಡಿದ್ದಾನೆ, ಅಥವಾ ಹೆಂಡತಿ ತನ್ನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾಳೆ, ಮನೆಯಲ್ಲಿ ಗಂಡನ ಚೆನ್ನಾಗಿ ನೋಡ್ಕೊತಿದ್ದಾಳೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿದ್ದಾಳೆ, ಆ ಒಂದು ಹೆಸರು ಬರ್ತಕ್ಕಂಥದ್ದು ಅದು ಧರ್ಮಬದ್ಧವಾಗಿ. ಹಾಗೆಯೇ ಗಂಡ ಆಗಿರಲಿ, ಸೊ ನಾನೆಲ್ಲ ತಂದಾಗ್ತಾ ಇದ್ದೀನಿ, ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊತಿದ್ದಾಳೆ, ಈ ಥರ ಒಂದು ರೆಕಗ್ನೈಸೇಷನ್ ತುಂಬ ಇಂಪಾರ್ಟೆಂಟು. ಈ ವೃಶ್ಚಿಕ ರಾಶಿಯವರು ಸಾಕಷ್ಟು ದಿನಗಳಿಂದ ರೆಕಗ್ನೈಸೇಷನ್ ಇಲ್ಲ. ನೀವೇನೇ ಕೆಲಸ ಮಾಡಿದ್ರು, ಏನೇ ಕಷ್ಟಪಟ್ಬಿಟ್ಟು ಇದು ಮಾಡಿದ್ರು ನಿಮ್ಮನ್ನು ಮೆಚ್ಕೊಳ್ತಕ್ಕಂಥವ್ರು ಇಲ್ಲ, ಬರೀ ನಿಮ್ಮನ್ನು ತೆಗಳ್ತಕ್ಕಂಥವ್ರೆ, ನಿಮ್ಮ ಬಗ್ಗೆ ಅವಹೇಳನ ಮಾತಾಡ್ತಕ್ಕಂಥವ್ರೇ ನೋಡ್ತಾ ಬರ್ತಾ ಇದ್ದೀರಾ. ಆದರೆ ಈ ಮೇ 14ನೇ ತಾರೀಕಿನ ನಂತರ ಸಾಕಷ್ಟು ಅಭಿವೃದ್ಧಿ, ನಿಮ್ಮನ್ನು ಒಂದು ಚಿಕ್ಕ ನೀವು ಕೆಲಸ ಮಾಡಿದ್ರೂ ಅದಕ್ಕೆ ನಿಮಗೆ ಪ್ರಶಂಸೆ ಸಿಗ್ತಕ್ಕಂಥದ್ದು,
ಒಳ್ಳೆಯ ಮಾತು ನಿಮಗೆ ಕೇಳಿ ಬರ್ತಕ್ಕಂಥದ್ದು, ನಿಮ್ಮಿಂದನೇ ಕೆಲಸ ಚೆನ್ನಾಗಾಯಿತು ಅಂತ ಒಂದು ಮಾತು ಬರ್ತಕ್ಕಂಥದ್ದು, ಪತಿ ಪತ್ನಿಯರಲ್ಲಿರ್ತಕ್ಕಂತಹ ಗೊಂದಲಗಳು ಕಡಿಮೆ ಆಗ್ತಕ್ಕಂಥದ್ದು, ಒಳ್ಳೆಯ ಊಟಗಳನ್ನು ಸವಿತಕ್ಕಂಥದ್ದು, ಆಕಸ್ಮಿಕ ಧನ ಪ್ರಾಪ್ತಿ, ಯಾವುದಾದ್ರು ಪ್ರಾಪರ್ಟಿ ಏನಾದರೂ ನಿಮಗೆ ಬರಬೇಕಾಗಿರೋ ಪ್ರಾಪರ್ಟಿ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಇರುತ್ತೆ. ಈ ಸಮಯದಲ್ಲಿ ಆ ಪ್ರಾಪರ್ಟಿ ನಿಮ್ಮ ಕೈ ಸೇರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು. ಉದ್ಯೋಗದಲ್ಲಿರ್ತಕ್ಕಂತಹ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಹೊಸ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ, ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಾಗಲಿ ಪುರುಷರೇ ಆಗಲಿ, ನಿಮ್ಮ ಪತಿ ಅಥವಾ ಪತ್ನಿಗೆ ಏನಾದರೂ ಉದ್ಯೋಗ ಅವ್ರು ಏನಾದರೂ ಹುಡುಕ್ತಾ ಇದ್ದರೆ, ಉದ್ಯೋಗ ಚೇಂಜ್ ಮಾಡಬೇಕು ಅಂತ ಅವರು ತಪನೆ ಪಡ್ತಾ ಇದ್ದರೆ, ತುಂಬ ದಿನಗಳಿಂದ ನಾನು ಉದ್ಯೋಗ ಚೇಂಜ್ ಮಾಡಬೇಕು ಅಂತ ಏನೆಲ್ಲ ಅಂದ್ಕೊತ ಬರ್ತಾ ಇದ್ದೀರಲ್ವ, ಅವರಿಗೆ ಈ ಸಮಯದಲ್ಲಿ ಹೊಸದಾಗಿ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನಿಮ್ಮ ಪತಿ ಅಥವಾ ಪತ್ನಿ ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅವರಿಗೆ ಹೊಸ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ಹೊಸ ಪ್ರಾಜೆಕ್ಟು ನಿಮಗೆ ಕೈಗೆ ಬರ್ತಕ್ಕಂಥದ್ದು, ಈ ತರಹದ ಬದಲಾವಣೆಗಳು ನಿಮಗೆ ಕಂಡು ಬರ್ತಾ ಹೋಗುತ್ತೆ. ಉತ್ತಮವಾದ ಫಲಿತಾಂಶಗಳು ಮೇ 14ನೇ ತಾರೀಕಿನ ನಂತರ ಕ್ರಮೇಣವಾಗಿ ನಿಮಗೆ ಅನುಕೂಲತೆಗಳು ಎದುರಾಗ್ತಾ ಹೋಗುತ್ತೆ. ಉತ್ತಮವಾದ ಜೀವನ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಗೋಚಾರದ ಭವಿಷ್ಯ ಮಾತ್ರ. ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಯಾವ ಗ್ರಹಗಳ ದಶಾಭುಕ್ತಿ ನಡೀತಾ ಇದೆಯೋ ಅದು ತುಂಬ ಮುಖ್ಯ. ಅಲ್ಲಿ ಚೆನ್ನಾಗಿಲ್ಲ ಅಂದರೆ ಈ ಗೋಚಾರದಲ್ಲಿರ್ತಕ್ಕಂಥ ಈ ಗುರು ಶುಕ್ರ ಯುತಿಯೋಗ ಅಥವಾ ಇನ್ನೊಂದು ಏನೇ ಇರಲಿ, ಅದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಿಮಗೆ ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲೂ ಕೂಡ ಚೆನ್ನಾಗಿ ಒಳ್ಳೆಯ ದಶಾಭುಕ್ತಿ ನಡೀತಾ ಇದ್ದು ಈ ಸಮಯದಲ್ಲಿ ಗೋಚಾರದಲ್ಲೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಸೊ ಮತ್ತಷ್ಟು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಸಿಗ್ತಕ್ಕಂತಹ ಸಂದೇಹ ಇರೋದಿಲ್ಲ. ಈ ವೃಶ್ಚಿಕ ರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಒಂದು ಕೆಲಸನಪ್ಪ ಅಂದರೆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದರೂ ಒಂದು ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ತಪ್ಪದೆ ಲಕ್ಷ್ಮೀನಾರಾಯಣ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.